ಇರಾನ್ ತೀವ್ರ ಬಿಕ್ಕಟ್ಟು ಎದುರಿಸ್ತಾ ಇದೆ. ಆರ್ಥಿಕತೆ ಕುಸಿತದ ಬೆನ್ನಲ್ಲೇ ದೇಶಾದ್ಯಂತ ಸಾರ್ವಜನಿಕ ಆಕ್ರೋಶ ಭುಗಿಲೆದ್ದಿದೆ. ಇರಾನ್ ಕರೆನ್ಸಿ ರಿಯಾಲ್ ಐತಿಹಾಸಿಕ ಕನಿಷ್ಠ ಮಟ್ಟಕ್ಕೆ ಕುಸಿದಿದ್ದು ನೀರು ಮತ್ತು ಇಂಧನದ ಕೊರತೆ ಉಲ್ಬಣಗೊಳ್ತಾ ಇದೆ. 86 ವರ್ಷದ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಾಮಿನೈ ಹೆಚ್ಚುತ್ತಿರುವ ನಾಗರಿಕ ಅಸಹಕಾರದ ನಡುವೆ ಹಳೆಯ ತಂತ್ರಗಳನ್ನು ಅವಲಂಬಿಸಿ ಹಿಡಿತ ಉಳಿಸಿಕೊಳ್ಳುವ ಆಟದಲ್ಲಿ ತೊಡಗಿದ್ದಾರೆ. ಆದರೆ ಜನ ಬೀದಿಗಿಳಿದಿದ್ದಾರೆ. ಡಿಸೆಂಬರ್ನಲ್ಲಿ ಇರಾನ್ನ ರೆಸಾರ್ಟ್ ದ್ವೀಪವಾದ ಕಿಶ್ನಲ್ಲಿ ಮ್ಯಾರಥಾನ್ಗಾಗಿ ಸಾಲುಗಟ್ಟಿ ನಿಂತಿದ್ದ ನೂರಾರು ಮಹಿಳೆಯರು ತಮ್ಮ ಶಿರಸ್ತ್ರಾಣ ಮತ್ತು ಡ್ರೆಸ್ ಕೋಡ್ಗಳನ್ನು ನಿರ್ಲಕ್ಷಿಸಿ ಓಡಿದ್ರು. ಹೀಗೆ ಡ್ರೆಸ್ ಕೋಡ್ ಧಿಕ್ಕರಿಸುವ ಮ್ಯಾರಥಾನ್ ಓಟಗಾರರಿಂದ ಹಿಡಿದು ಬೀದಿಗಳಲ್ಲಿ ಮೆರವಣಿಗೆ ನಡೆಸುವ ವ್ಯಾಪಾರಿಗಳವರೆಗೆ ಇರಾನಿಯನ್ನರು ಎಲ್ಲೆಡೆ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ವ್ಯಾಪಾರಿಗಳು ಹಲವಾರು ನಗರಗಳಲ್ಲಿ ಮೆರವಣಿಗೆ ನಡೆಸಿದ್ದಾರೆ. ರಾಷ್ಟ್ರೀಯ ಕರೆನ್ಸಿ ದಾಖಲೆಯ ಕನಿಷ್ಠ ಮಟ್ಟಕ್ಕೆ ಕುಸಿದಿರೋದಕ್ಕೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಇಸ್ರೇಲ್ ಜೊತೆಗಿನ ಯುದ್ಧದ ನಂತರ ಇರಾನ್ನ ಮಿಲಿಟರಿ ದುರ್ಬಲಗೊಂಡಿದೆ. ಅದರ ಪರಮಾಣು ಕಾರ್ಯಕ್ರಮದ ಕೆಲ ಭಾಗಗಳು ಹಾನಿಗೆ ಒಳಗಾಗಿರುವ ಬಗ್ಗೆ ಹೇಳಲಾಗ್ತಿದೆ. ಸಾರ್ವಜನಿಕರು ಸರ್ಕಾರದ ಬಗ್ಗೆ ವಿಶ್ವಾಸವನ್ನೇ ಕಳ್ಕೊಂಡಿದ್ದಾರೆ. ಆಗಾಗ ಸಂಭವಿಸುವ ವಿದ್ಯುತ್ ಕಡಿತ, ಗಗನಕ್ಕೇರ್ತಿರುವ ಹಣದುಬ್ಬರ, ಹೆಚ್ಚುತ್ತಿರುವ ನಿರುದ್ಯೋಗ ಇವೆಲ್ಲದರ ಪರಿಣಾಮವಾಗಿ ಇರಾನ್ ಒಳಗೆ ದೈನಂದಿನ ಜೀವನವೇ ಕಷ್ಟಕರವಾಗಿದೆ. ವಿದ್ಯುತ್ ಹರಿಯುವಂತೆ ಮಾಡೋಕೆ ಸರ್ಕಾರ ಅಗ್ಗದ ಕೊಳಕು ಇಂಧನಕ್ಕೆ ಮೊರೆ ಹೋಗಿದ್ದು, ಇದು ಹೊಗೆಯಿಂದ ನಗರಗಳನ್ನು ಉಸಿರುಗಟ್ಟಿಸ್ತಾ ಇದೆ. ಮತ್ತೊಂದು ಕಡೆ ಬರಗಾಲ 20 ಪ್ರಾಂತ್ಯಗಳಲ್ಲಿನ ಸ್ಥಿತಿಯನ್ನ ಹದಗೆಡಿಸಿದೆ. ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಸಮಸ್ಯೆ ಬಗೆಹರಿಸೋಕೆ ಪ್ರತಿಭಟನಾಕಾರರ ಜೊತೆ ಸರ್ಕಾರ ಮಾತನಾಡಲಿದೆ ಅಂತ ಹೇಳಿದ್ದಾರೆ. ಇರಾನ್ನ ಒಂದು ಕಾಲದ ಸದೃಢ ವಿದೇಶಾಂಗ ನೀತಿ ಈಗ ಕುಂಠ್ತಾ ಇದೆ. ಪಾಶ್ಚಿಮಾತ್ಯ ನಿರ್ಬಂಧಗಳು ಬಿಗಿಯಾಗ್ತಿವೆ. ದೇಶದ ಆರ್ಥಿಕ ಸುಧಾರಣೆ ಕಡೆ ಗಮನ ಕೊಡದೆ ಅಧಿಕಾರವನ್ನು ಉಳಿಸಿಕೊಳ್ಳುವ ಕಸರತ್ತಿನಲ್ಲಿ ತೊಡಗಿದೆ ಅಂತ ಹೇಳಲಾಗ್ತಿದೆ. ಇರಾನ್ ಒಳಗೆ ಹೀಗೆ ಬಿಕ್ಕಟ್ಟು ತಲೆದೋರಿ ಅಶಾಂತಿ ಹರಡಿರುವಾಗ ವಿದೇಶಗಳಿಂದಲೂ ಒತ್ತಡ ಹೆಚ್ಚುತ್ತಾ ಇದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಅವರು ಇರಾನ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಅಮೆರಿಕವನ್ನು ಒತ್ತಾಯಿಸಿದ್ದಾರೆ. ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಕಾರ್ಯಕ್ರಮವನ್ನು ಗುರಿಯಾಗಿಸಿಕೊಂಡು ನೆತಾನ್ಯಾಹು ಮಾತಾಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಅದೇ ತರದ ಬೆದರಿಕೆ ಒಡ್ಡಿದ್ದಾರೆ. ಇರಾನ್ ತನ್ನ ಮಿಲಿಟರಿ ಸಾಮರ್ಥ್ಯಗಳನ್ನು ಪುನರ್ ನಿರ್ಮಿಸಿದ್ರೆ ನಾವು ಅವರನ್ನು ಸೋಲಿಸ್ತೀವಿ ಅಂತ ಎಚ್ಚರಿಸಿದ್ದಾರೆ. ಇರಾನ್ ಅಂತಹ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ ಅಂತ ಭಾವಿಸ್ತೀನಿ ಅಂತಾನು ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.